ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ 12ನೇ ಶತಮಾನದ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡಾಗ ಅಂದು ಈ ದೇಶದಲ್ಲಿ 4 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಥರ ಮನುಷ್ಯರನ್ನು ಒಡೆದು ಆಳುವುದು, ಅವರನ್ನು ಅಜ್ಞಾನದ ಆಚರಣೆಗಳನ್ನು ತಲೆಯಲ್ಲಿ ಹಾಕುವುದು, ಜಾತಿ ಭೇದ ಭಾವ ಹುಟ್ಟು ಹಾಕುವುದು, ಒಬ್ಬರನ್ನೊಬ್ಬರನ್ನ ಜಗಳ ಹಚ್ಚತಕ್ಕಂಥದ್ದು, ಹಲವು ದೈವಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಉತ್ಪಾದಕ ವರ್ಗದವರನ್ನು ದುಡಿಯುವ ವರ್ಗದವರಿಗೆ ಗುಲಾಮರನ್ನಾಗಿ ಇಟ್ಟುಕೊಂಡಿದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರು ಯಾರಿಗೂ ಕೂಡ 2 ರೂಪಾಯಿ ಕೆಜಿ ಅಕ್ಕಿ ಕೊಟ್ಟಿಲ್ಲ. ಅವರಿಗೆ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟು ಸ್ವಾಭಿಮಾನದಿಂದ, ಆತ್ಮಬಲದಿಂದ ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ಅವರೆಲ್ಲರನ್ನ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟು ತಮ್ಮ ಎತ್ತರಕ್ಕೆ ಕೊಂಡೊಯ್ದಿದ್ದ ಇತಿಹಾಸ ಇವತ್ತ ಭಾರತೀಯರಿಗೆ ಬಹಳ ಬಹಳ ಅವಶ್ಯಕತೆ ಇದೆ. ಇವತ್ತು ನಾವು ಕಣ್ಣೆದುರು ನೋಡ್ತಾ ಇದ್ದಾಗ ಈ ಪದೇ ನಾನು ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತಿನ ರಾಜಕಾರಣ ಅಂತೂ ಎಲ್ಲ ಹೊಲಸಾಗಿಬಿಟ್ಟಿದೆ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಜನರ ತಲೆಯಲ್ಲಿ ಮೌಢ್ಯವನ್ನು ಬಿತ್ತುತ್ತಿದ್ದಾರೆ, ಮೂಢ ರೂಢಿಯನ್ನು ತಲೆಯಲ್ಲಿ ಹಾಕುತ್ತಿದ್ದಾರೆ, ಹಲವು ದೈವಗಳನ್ನು ಸೃಷ್ಟಿಸಿ ಅವುಗಳ ಬೆನ್ನು ಹತ್ತುವ ಒಂದು ಆಶೆಯನ್ನು ಹುಟ್ಟಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಒಂದು ಬಸವಣ್ಣನವರ ವಚನ ನೆನಪಿಗೆ ಬರ್ತಾ ಇದೆ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವ ರಾಜ್ಯದ ನೊರೆ ತೆರೆ ಅಂತೆ ಆದ್ಯರ ವಚನಗಳು ಇರಲು ಬೇರೆ ಬಾವಿಯನ್ನ ತೋಡಿ ಉಪ್ಪ ನೀರ ಉಂಬುವನ ವಿಧಿಯಂತೆ ಆಯಿತು ಎನ್ನ ಮತಿ. ಈ ವಚನವನ್ನು ಮಹಾತ್ಮ ಬಸವಣ್ಣನವರು ಯಾಕೆ ಬರೆದಿದ್ದಾರೆ ಅಂತ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ಲಿಂಗಾಯತನಿಸಿಕೊಂಡವರು ಮೊದಲು ಅರ್ಥ ಮಾಡಿಕೊಂಡು ಎಲ್ಲರನ್ನ ಮತ್ತೆ ಎಲ್ಲರನ್ನ ತಮ್ಮ ಸಮೀಪ ಕರೆದುಕೊಂಡು ಮತ್ತೆ ಅಂದು 97% ಕಂಬಾರ, ಕುಂಬಾರ, ಹೂಗರು, ಬಡಿಗರು, ಒಕ್ಕಲಿಗರು, ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ನೂಲಿ ಚಂದಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಸೂಫಿ ಸಂತ್, ಇವರೆಲ್ಲರೂ ಮಹಾನ್ ಶರಣರಾದರು. ಅಂದರೆ ಇದೇನು ಬಹಳ ಜಡ ಏನಿಲ್ಲ, ಬಹಳ ಸರಳವಾಗಿಯೇ ಇದೆ. ದೇವರು ನಮ್ಮನ್ನು ಈ ಮೂರ್ತಿಯನ್ನು ಮಾಡಿ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಜಗತ್ಯವನ್ನು ನೋಡಲಿಕ್ಕೆ, ಕೇಳಲಿಕ್ಕೆ ಕಿವಿಯನ್ನು ಕೊಟ್ಟಿದ್ದಾನೆ, ದುಡಿಲಿಕ್ಕೆ 2 ಕೈಗಳನ್ನು ಕೊಟ್ಟಿದ್ದಾನೆ, ನಡೆಯಲಿಕ್ಕೆ 2 ಕಾಲುಗಳನ್ನು ಕೊಟ್ಟಿದ್ದಾನೆ, ವಿಚಾರ ಮಾಡಲಿಕ್ಕೆ ತಲೆಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ನಮ್ಮ ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದರಲ್ಲ. ಈ ವಿಚಾರಗಳನ್ನು ನಿಜಕ್ಕೂ ಪ್ರತಿಯೊಂದು ತಾಲೂಕದಲ್ಲಿರ್ತಕ್ಕಂಥ MLAಗಳು, MP ಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಉಪರಾಷ್ಟ್ರಪತಿ ಆಗಲಿ,
ಮತ್ತು ಸಮಾಜದ ಎಲ್ಲ ಜನರಿಗೆ ನಾವು ಜ್ಞಾನ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರು, ಸರ್ಕಾರಿ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ಇವರೆಲ್ಲರೂ ಮಹಾತ್ಮ ಬಸವಣ್ಣನವರ ವಿಚಾರಗಳನ್ನು ಇವತ್ತ ಅರಿತುಕೊಳ್ಳುವ ಅವಶ್ಯಕತೆ ಇದೆ. ನಿಮಗೂ ಕಲ್ಯಾಣವಾಗುತ್ತದೆ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನರ ಕಲ್ಯಾಣವಾಗುತ್ತದೆ. ಈ ಸತ್ಯವನ್ನು ನಾನು ಕಳೆದ 27 ವರ್ಷದಿಂದ ಅರಿತ ಬಳಿಕ ನಾನು ನನ್ನಂತೆ ಇನ್ನೊಬ್ಬರನ್ನು ತಿಳಿದುಕೊಳ್ಳಲಿ ಅಂತ ಹೇಳ್ತಕ್ಕಂಥದ್ದು ಮಾಡುತ್ತಿದ್ದೇನೆ ಪ್ರಯತ್ನ. ನಮ್ಮ ಬಸವ ಕಲ್ಯಾಣದಲ್ಲಿ ಯಾವುದೇ ಮೌಢ್ಯ ಆಚರಣೆಗಳು ನಡೆಯಬಾರದು. ಅದು ಶರಣರ ಸ್ಥಳಗಳಲ್ಲಿ ವಿಶೇಷವಾಗಿ ನಡೆದರೆ ಅದು ಸಮಾಜಕ್ಕೆ ಒಂದು ಅಜ್ಞಾನದಲ್ಲಿಟ್ಟು ಮತ್ತೆ ಅವರಿಗೆ ಶೋಷಣೆ ಮಾಡಿದಂತೆ ಆಗುತ್ತದೆ. ಅದಕ್ಕೆ ಸಂಬಂಧಪಟ್ಟವರು ಈಗ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ ಏನಾಗಿದೆಯಲ್ಲ, BKDB, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ಗವಿಗಳು. ಯಾಕೆ ಖರ್ಚು ಮಾಡಿದ್ದಾರೆ? ಈ ತತ್ವ ಇಡೀ ಜಗತ್ತಕ್ಕೆ ಬೇಕಾಗಿದೆ. ಈ ಜಗತ್ತದಲ್ಲಿ ನೋಡ್ರಿ, ನೇಪಾಳದಲ್ಲಿ ನದಿಗಳು ಏನೇನು ಒಡೆದು ಅದು ಆ ಊರಿಗೆ ಹರ್ಕೊಂಡು ಹೋಗಿ ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ. ಕೆಲವು ಸಲ ಸುನಾಮಿ ಬರುತ್ತಾ ಇದೆ, ಕೆಲವು ಸಲ ಭೂಕಂಪ ಆಗ್ತಾ ಇದೆ ಈ ಭೂಮಿಯ ಮೇಲೆ, ಕೆಲವು ಸಲ ಮಳೆ ಒಟ್ಟೆ ಬರ್ತದಿಲ್ಲ, ಬಂದರೆ ಹಾಳು ಮಾಡುತ್ತದೆ ಬೆಳೆಯನ್ನು. ಇದೆಲ್ಲಕ್ಕ ಕಾರಣಿಕ ಯಾರೆಂದರೆ ಮತ್ತೆ ಬಸವ ಕಲ್ಯಾಣದಲ್ಲಿ ಅಂದು ಶರಣರು ಸೃಷ್ಟಿಕರ್ತನ ತತ್ವ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗವನ್ನು ಎದೆ ಮೇಲೆ ಕಟ್ಟಿಕೊಂಡು ದೇಹವೇ ದೇವಾಲಯವೆಂದು ನಂಬಿ ಪ್ರಕೃತಿಯನ್ನು ಸ್ವಚ್ಛವಾಗಿ ಇಟ್ಟಿದ ಇತಿಹಾಸವಿದೆ. ಇವತ್ತ ಎಲ್ಲ ನದಿಗಳು ದೇವರ ಹೆಸರ ಮೇಲೆ ಹಾಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ರಾಜಕಾರಣಿಗಳು ಅಲ್ಲಿ ಎಲ್ಲ ಕಸವನ್ನು ಹಾಕ್ತಕ್ಕಂಥ ನೋಡ್ತಾ ಇದ್ದೀವಿ. ಗಂಗಾ ನದಿ, ಆ ನದಿ, ಈ ನದಿ. ಮತ್ತೆ ನಮ್ಮ ಬಸವ ಕಲ್ಯಾಣದ ಒಂದು ಮಹಾನ್ ಸ್ಥಳ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರು ಜ್ಞಾನವನ್ನು ಪಡೆದು ದಿನನಿತ್ಯ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅವರು ಏನು ಹೇಳುತ್ತಾರೆ? ಇನ್ನೊಂದು ಅಕ್ಕ ಮಹಾದೇವಿರವರ ವಚನ, ಉದಯ ಅಸ್ತಮಾನವೆಂಬ 2 ಕೊಳಗದಲ್ಲಿ ಆಯುಷ್ಯವೆಂಬ ಈ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ, ಈ ಜನ್ಮ ಬಳಿಕ ಇಲ್ಲ. ಚನ್ನ ಮಲ್ಲಿಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಪಂಚಮಹಾಪಾತಕರಂದ್ರೆ ಯಾರು? ಇವತ್ತ ಹೊಲಸು ರಾಜಕಾರಣಿಯನ್ನು ಮಾಡ್ತಾ ಇದ್ದಾರಲ್ಲ, ದೇವರು ದಿಂಡರು ತಗೊಂಡು ಓಟಿನ ಸಲುವಾಗಿ ಇದು ಕೈ ಬಿಡಬೇಕು. ಜನರ ಸಮಸ್ಯೆಗಳ ಬಗ್ಗೆ ಕಾಂಪಿಟೇಷನ್ ನಡೀಲಿ. ಪ್ರತಿಯೊಂದು ಹಳ್ಳಿಗಳಿಗೆ ಒಳ್ಳೆಯ ರಸ್ತೆಗಳಿಲ್ಲ, ರೈತರಿಗೆ ಯಾವುದೇ ಲಾಭವಿಲ್ಲ. ಈಗಂತೂ ಮಳೆನೇ ಬರ್ತಾ ಇಲ್ಲ. ಈ ಅನೇಕ ಸ್ಕೂಲುಗಳು ಒಳ್ಳೆಯ ಶಾಲಾ ವಿಜ್ಞಾನದ ಸ್ಕೂಲ್ಗಳಾಗಬೇಕು. ಶರಣರ ವಚನಗಳ ಮೂಲಕ ಮುಂದಿನ ಯುವಕರಿಗೆ ಜ್ಞಾನ ಕೊಡ್ತಕ್ಕಂಥ ಸ್ಕೂಲಲ್ಲಿ ಇದೊಂದು ವಿಶೇಷ ಪಾಠ ಇರಬೇಕು. ಸರ್ಕಾರಿ ಆಸ್ಪತ್ರೆಗಳು, ವೆಟರ್ನರಿ ಆಸ್ಪತ್ರೆಗಳು, ಇನ್ನುಳಿದ ಎಲ್ಲ ಇಲಾಖೆಗಳು ಸರಿಯಾಗಿ ನೋಡ್ಕೊಂಡು ಹೋಗಬೇಕಾದರೆ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ಏನು ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಶ್ರೀ ಸಿದ್ದರಾಮಯ್ಯರವರು ಹಾಕ್ಲಿಕ್ಕೆ ಹೇಳಿದಾರಲ್ಲ, ಅವರು ಮೂಲತಃ ಕುರುಬ ಇದ್ದರೇನಾಯಿತು, ನಿಜವಾಗಿರ್ತಕ್ಕಂಥ ಲಿಂಗ ಆಯ್ತು ಅಂತ ಯಾರಾದ್ರೂ ಅಂದರೆ, ನಾನು ಯಾವುದೇ ರಾಜಕಾರಣಿ ಬಗ್ಗೆ ಹೇಳ್ತಾ ಇಲ್ಲ, ಶ್ರೀ ಸಿದ್ದರಾಮಯ್ಯರನ್ನು ಎಷ್ಟು ಹೊಗಳಿದರೂ ಕಡಿಮೆ ಇದೆ. ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಲಿಂಗಾಯತ ಅನಿಸಿಕೊಂಡವರು ಅವರು ಯಾವಾಗಲೂ ವಿಧಾನಸಭೆಗಳಲ್ಲಿ ವಚನಗಳ ಮೂಲಕ ಮಾತಾಡ್ತಾ ಇದ್ದರು. ಮತ್ತು ಈ ಅನುಭವ ಮಂಟಪದ ಸರ್ವ ಸಮಾನತೆಯ ಲಿಂಗಾಯತ ಅಂತಕ್ಕಂಥ ಏನು ಧರ್ಮ ಇದೆಯಲ್ಲ, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಇದಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಸಮಿತಿ ಮಾಡಿ ಕಳಿಸಿದರು. ಆದರೆ ಕೇಂದ್ರ ಸರ್ಕಾರದವರು ಯಾಕೆ ಕೊಟ್ಟಿಲ್ಲಂದರೆ, ಈ ದೇಶದಲ್ಲಿ ಸುಳ್ಳು, ಗೊಳ್ಳು, ಹೊಳ್ಳು, ಪೊಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ದುಡಿಯಲಾರದೆ ಒಂದರ ನಂತರ ಒಂದು ಪಾಖಂಡವಾದ ಅಂಧವಿಶ್ವಾಸ ಏನು ಜನರ ತಲೆಯಲ್ಲಿ ಹಾಕಿ ಬದುಕ್ತಕ್ಕಂಥದ್ದು ಮಾಡ್ತಾ ಇದ್ರಲ್ಲ, ನೋಡಿಲ್ಲ, ಗುಡಿಗಳನ್ನು ಕಟ್ಟಿ ಕೋಟಿಗಟ್ಟಲೆ ದುಡ್ಡು ಕೊಳ್ಳೆ ಹೊಡೆದಿದ್ದು, ವೋಟ್ ಚೋರ್, ಪೇಪರ್ ಲೀಕ್, ಜಾತಿ ಭೇದ ಮೇಲೆ ಜಗಳ. ನಿಮಗೆ ದೇಶದ ಅಭಿಮಾನ, ದೇಶಭಕ್ತಿ ನಿಜವಾಗಿದ್ದರೆ ಇವತ್ತ ಕೇಂದ್ರ ಸರ್ಕಾರದವರಾಗಲಿ ರಾಜ್ಯಗಳ ಸರ್ಕಾರದವರಾಗಲಿ
ನಿಮಗೆ ದೇಶಭಕ್ತಿ ಒಂದು ಬೆಳಕಿದ್ದಾರೆ. ಮಹಾತ್ಮ ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಅವರನ್ನು ಕಾವಿ ಬಟ್ಟೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿದಾರಲ್ಲ, ಇದು ಮಹಾ ತಪ್ಪಿದೆ. ನಮ್ಮ ಯಾವ ಶರಣರು ಮಠಗಳನ್ನು ಕಟ್ಟಿಕೊಂಡಿಲ್ಲ, ಸನ್ಯಾಸಿ ಧರ್ಮವನ್ನು ಅವರು ಮಾಡಿರಪ್ಪ ಅಂತ ಹೇಳಿಲ್ಲ. ಸಂಸಾರದಲ್ಲಿದ್ದುಕೊಂಡು ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಈ ಶಿವನಿಗೆ. ಬಸವಣ್ಣನವರು ಶರಣರು ಕಂಡ ಶಿವ ನಿರಾಕಾರ, ಬಯಲು. ಬಯಲು ಬಯಲು ಅಂತಾರದು, ಅದು ನಮ್ಮ ಒಳಗೇನೂ ಬಯಲು, ಹೊರಗೇನೂ ಬಯಲು. ಗಾಳಿ ಹೇಗಿದೆ ಕಾಣಿಸ್ತಾ ಇದೆನಾ? ಗಾಳಿ ಒಂದು ವೇಳೆ ಒಂದೇ ಅರ್ಧ ನಿಮಿಷ ಬಂದ್ ಮಾಡಿ ಎಲ್ಲರೂ ಈ ಭೂಮಿ ಮೇಲೆ ಯಾರು ಜೀವ ಉಳಿದಿಲ್ಲ. ಆ ಗಾಳಿ ನಮಗೆ ಕೊಟ್ಟು ಈ ಜೀವಕ್ಕೆ ಸಲ್ಲುತ್ತಾ ಇದೆ. ಈ ಸೂರ್ಯನ ಬೆಳಕು, ಈ ಬ್ರಹ್ಮಾಂಡದ ತತ್ವ, ಈ ಬಸವಣ್ಣನವ್ರ ತತ್ವ ಉಳಿಸಿ ಬೆಳೆಸಿದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ. ಮತ್ತೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವತ್ತು ಮಾತೆ ಮಹಾದೇವಿರವರ ತತ್ವಕ್ಕೆ ಅವರು ಪ್ರಚಾರ ಮಾಡ್ತಕ್ಕಂಥ ಜನಗಳು ಪಾಪ ಎಷ್ಟು ಒಳ್ಳೆಯ ಸಜ್ಜನ ವ್ಯಕ್ತಿ ಆದರೂ ಇಲ್ಲಿಗೆ ಬರ್ತಾ ಇದ್ರು, ದೂರ ದೂರದಿಂದ ಜನಗಳು. ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಹಾಕ್ಕೊಂಡು. ಅವಾಗ ಲಿಂಗದೇವ ಮಾಡಿದ್ದಾರೆ, ಅದು ಮಾಡಿದೆ ಅಂತೇಳಿ ಏನಪ್ಪ ನೀವು ಯಾರು, ಎಷ್ಟು ಜನರು, ಎಷ್ಟು ವಚನಗಳು ಬರ್ತವೆ ನಿಮ್ಗೆ ಹೇಳಿ, ಎಷ್ಟು ಜನ ಏಕದೇವ ಉಪಾಸನೆ ಪಾಲನೆ ಮಾಡ್ತಾರೆ ಹೇಳಿ, ನಿಮ್ಮ ಎದೆಯ ಮೇಲೆ ಸಾಕ್ಷಿಲಿಂದ ಎಷ್ಟು ಜನ ಬದುಕ್ತಾ ಇದ್ರಿ ಹೇಳಿ. ಹಾಗಿದ್ದಾಗ ಮಾತ್ರ ಕ್ವಶನ್ ಹಾಕ್ರಿ. ವಚನಗಳಿಗೆ ಯಾರೇ ತಿದ್ದುಪಡಿ ಮಾಡಲಿಕ್ಕೆ ಅಧಿಕಾರ ಇಲ್ಲ, ನಾನು ಕೂಡ ಹೇಳ್ತಾ ಇದ್ದೀನಿ. ಆದರೆ ನೀವು ಒಂದು ವಚನ ಪಾಲನೆ ಮಾಡ್ತಕ್ಕಂಥದ್ದಿಲ್ಲ ಯಾರು. ಆದರೆ ಅವರದು ಆ ಥರ ಒಂದು ಷಡ್ಯಂತ್ರ ಮಾಡಿದ್ರಲ್ಲ ಅವಾಗ 7-8 ವರ್ಷ ಹೊರಗಿನ ಜನರಿಗೆ ಬರ್ಗುಡಲಾರ್ದಪ್ಲೆ. ಈಗೇನು ಮಾಡ್ತಾ ಇದ್ರಿ? ನಮಗೆ ಭಾಳ ನೋವಾಗ್ತಾ ಇದೆ. ಯಾಕಂದರೆ ನಾನು ಬಸವ ಕಲ್ಯಾಣದಲ್ಲಿ 2005ನೇ ಇಸ್ವಿಯಿಂದ ಶರಣು ಅನ್ನೋದು ಬಿಟ್ಟು ನಾನು ಮತ್ತೊಂದು ಮಾತಾಡಿಲ್ಲ. ಶರಣು ಅಂದರೆ ಒಂದು ಜೀವದಲ್ಲಿ ದೇವರ ಕಾಣುವುದು, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಮತ್ತೆ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕುವುದು. ಲೇಷನಿಸಿಕೊಂಡು ಇವತ್ತು ಇದ್ದೀವಿ, ಒಂದಿಲ್ಲ ಒಂದಿನ ಹೋಗುವುದಿದೆ ಎಲ್ಲರಿಗೂ. ಬಂದು ಹೋಗುವುದಕ್ಕೆ ಮುಂಚೆ ದೇವನನ್ನು ಕಾಣುವುದು ಇದೇ ದೇಹದಲ್ಲಿ ಕಂಡರೂ ನಮ್ಮ ತುರ್ಗಾಯಿ ರಾಮಣ್ಣ ದನ ಕಾಯ್ತಕ್ಕಂಥ. ಇವತ್ತಿಷ್ಟೆಲ್ಲ ವಿದ್ಯಾಭ್ಯಾಸ, ಇಂಜಿನಿಯರ್, ಡಾಕ್ಟರ್, ಅದು ಇದು ಆದರೆ ಮೋಸ ಮಾಡಿ ಷಡ್ಯಂತ್ರ ಮಾಡಿ ಈ ಕನ್ನಡ ನಾಡ ಬಸವಣ್ಣನ ಕಲ್ಯಾಣದಲ್ಲಿ ಏಕ್ ಲೋಟ ಜಲ್ ಸಬ್ ಸಮಸ್ಯೆ ಕಾ ಹಲ್ ಹೋತಾ ಕ್ಯಾ? ಹಿಂಗಾಯ್ತದ? ಒಂದು ಲೋಟ ನೀರು ತಗೊಂಡು ಇನ್ನೊಂದು ಕಡೆ ತೊಗೊಂಡು ಹೋಗಿ ಏನೋ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಹೇಗೆ ಪರಿಹಾರ ಆಗ್ತವಪ್ಪ ಹೇಳ್ರಿ ಜರ ವಿಚಾರ ಮಾಡ್ರಿ ಜರ. ಅದಕ್ಕೆ ಸೊನ್ನಲಾಪುರ ಸಿದ್ದರಾಮೇಶ್ವರ ಹೇಳ್ತಾರೆ, ಇಂಥ ಜನ ಅವಾಗೂ ಇದ್ದಿರ್ಬೋದು, ಎಮ್ಮ ವಚನದ ಒಂದೇ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿ ಯಾಗ ಸಮಬಾರದಯ್ಯ, ಎಮ್ಮ ವಚನದ ಸಾಶಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊನ್ನಲಾಪುರದಿಂದ ಅಲ್ಲಮಪ್ರಭುರವರು ಸಿದ್ದರಾಮೇಶ್ವರರನ್ನು ಅನುಭವ ಮಂಟಪ ಕರೆದುಕೊಂಡು ಬಂದಾಗ ಈ ವಚನ ಬರೆದಿದ್ದಾರೆ. ಅದಕ್ಕೆ ಮುಂಚೆ ಅವರು ಎದೆ ಮೇಲೆ ಇಷ್ಟಲಿಂಗ ಬಿದ್ದಿಲ್ಲ, ಅವರು ಸಾಮಾಜಿಕ ಕಾರ್ಯ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದರು ಸಿದ್ದರಾಮೇಶ್ವರು. ಆದರೆ ಅಂತರಂಗದ ದೇವನ ಕಡೆ ಅವರ ಮನವಿದ್ದಿಲ್ಲ, ಬಹಿರಂಗದ ಭಕ್ತಿ ಇತ್ತು ಅವರಿಗೆ. ಬಸವಣ್ಣನ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವಣ್ಣನವರ ಕೀರ್ತಿ ಜ್ಞಾನಕ್ಕೆ ಮೂಲ, ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿಲ್ಲ. ಇವತ್ತೇನು ಮಾಡ್ತಾ ಇದ್ರೆ ಈ ಮನುವಾದಿಗಳ ಮಾತು ಕೇಳಿ ಎಲ್ಲ ಲಿಂಗಾಯತ್ ವಿಚಾರಗಳನ್ನು ಹಾಳು ಮಾಡ್ತಕ್ಕಂಥ ಒಂದು ದೊಡ್ಡ ಕುತಂತ್ರ ಆಗ್ತಾ ಇದೆ. ಇದು ನಮಗೆ ನೋಡಿ ನೋವಾಗ್ತಾ ಇದೆ ಅಂಥೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಇಂಥ ಕುತಂತ್ರವಾದಿಗಳು ಬಸವ ಕಲ್ಯಾಣದಲ್ಲಿ ಬರ್ತಾ ಇರ್ತಾರೆ ಇನ್ನು ಮುಂದೆ. ಯಾಕಂದರೆ ಬಸವಣ್ಣನವ್ರ ತತ್ವ ಬೆಳಿತಪ್ಪ ಅಂದೇಳೋದು ಆಟ ನಡೆಯಂಗಿಲ್ಲ. ಇವ್ರಿಗೆ ಕೆಲಸ ಮಾಡಲ್ಲೇ ಯಾರು ಒಂದು ನ್ಯಾಯ ಪೈಸನೂ ಕೊಡಂಗಿಲ್ಲ, ಇದು ಗ್ಯಾರಂಟಿ. ಆ ಕಾರಣಕ್ಕಾಗಿ ಮುಗ್ಧ ಜನರನ್ನು ಅವು ಏನೋ ಕಷ್ಟದಾಗ ಇರ್ತಾರೆ ಪಾಪ ಹೆಣ್ಮಕ್ಳು, ಅವ್ರ ತಲೆ ಮೇಲೆ ಏನಾರು ಒಂದು ಕೊಟ್ಟೋದು ಏನು ಮಾಡಿಸೋದು, ಅದು ಹಾಗಾಯ್ತು ಸುಳ್ಳು. ಆತ್ಮಬಲದಿಂದ ಸತ್ಯಕ್ಕ ನೋಡ್ರಿ, 12ನೇ ಶತಮಾನ ಸತ್ಯಕ್ಕ ಹೇಳ್ತಾರೆ ಒಂದು ವಚನದಲ್ಲಿ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸ್ತ್ರೀ
ಪರ ದೈವಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾಣಿರಣ್ಣ ನಮ್ಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ. ಶಂಭು ಜಕ್ಕೇಶ್ವರ ಲಿಂಗ ಅಂತಂದರೆ ವಚನ ನಾಮ ಅಂಕಿತವಿದೆ. ಈಗ ನಮ್ಮ ಮನೆ ಅಡ್ಡೆಸರು ಗುಂಗೆ ಹೆಸರು ಇರ್ತಾವೆ ಅಡ್ಡೆಸರು, ಆದರೆ ವಚನಗಳ ನಾಮಾಂಕಿತ ಬೇರೆ ಬೇರೆ ಇದ್ದರೂ ಕೂಡ ಅವರು ಹೇಳಿದ್ದು ಅಂತರಂಗದ ದೇವನಿಗೆ. ಈ ಸತ್ಯದಿಂದ ಬದುಕಿಕೊಟ್ಟ ನಮ್ಮ ಶರಣರ ವಚನಗಳ ತತ್ವದ ನಾಡು ಬಸವ ಕಲ್ಯಾಣದ ನಾಡು. ಹಾಳು ಮಾಡಬೇಡಿರಣ್ಣ, ಹಾಳು ಮಾಡಲು ಬಿಡಬೇಡಿರಣ್ಣ ಅಂಥೇಳಿ ನಾನು ಕೈ ಜೋಡಿಸಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಯಾಕೆಂದರೆ ದುಶ್ಚಟ, ದುರ್ಗುಣ, ದುರ್ನಡತೆ ಎಲ್ಲರಲ್ಲಿ ಇರ್ತವೆ. ಅದೆಲ್ಲ ಹೋಗಲೇಬೇಕಾಗಿದ್ದರೆ ನಾವು ಯಾವುದೇ ಭಿಕ್ಷುಕರ ಥರ ಏನೇ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ದಿನನಿತ್ಯ ಶರಣರ ಸಂಘ, ಅನುಭವ, ವಚನಗಳ ಅನುಭವ, ಧ್ಯಾನ, ಪ್ರಾರ್ಥನೆ ಇವುಗಳ ಮೂಲಕ ಮಾತ್ರ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಮಾಡಿಕೊಳ್ಳಲು ಬರುತ್ತದೆ 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 ಎಂದು ನಾನು ಈ ಸತ್ಯವನ್ನು ಹೇಳೋದ್ರ ಮೂಲಕ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಬಸವ ಕಲ್ಯಾಣದ ಇತಿಹಾಸ ಯಾರು ಉಳಿಸುತ್ತಾರೆ ಅವರ ಮುಂದಿನ ಮಕ್ಕಳು, ಮೊಮ್ಮಕ್ಕಳು, ಅವರ ಪೀಳಿಗೆ ಎಲ್ಲರಿಗೂ ಕಲ್ಯಾಣವಾಗುತ್ತದೆ. ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಈ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಪ್ಪಿಕೊಂಡು ಆ ಬಂದವರ ಓಣಿಲಿಂದ, ಅದು ಸರ್ಕಾರದ ಅಧೀನದಲ್ಲಿದೆ, ಅಲ್ಲಿಂದ ವಚನಗಳ ಸಾವಿರ ಜನಗಳು ಬಂದವರು. ಅಕ್ಕ ಮಹಾದೇವಿಯವರು ಬಂದವರ ಓಣಿಲಿಂದ ಕಿಲ್ಲೆವರೆಗೆ ಅಕ್ಕ ಮಹಾದೇವಿಯರವರ ವಚನ ಪಠಣ ಮಾಡುತ್ತಾ ಹೋಗುವ ವ್ಯವಸ್ಥೆ ನಮ್ಮ ಬಸವ ಕಲ್ಯಾಣದ ಬಸವೇಶ್ವರ ಪಂಚ ಕಮಿಟಿಯವರು ಮಾಡಬೇಕು. ಅಕ್ಕ ಮಹಾದೇವಿರವರ ವಚನಗಳನ್ನು ಪಠಣ ಮಾಡುತ್ತಾ ಈ ವ್ಯವಸ್ಥೆ ತಾವು ಮಾಡಬೇಕಂಥೇಳಿ ಕೈ ಜೋಡಿಸಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಹಾಗಾದರೆ ದೇಶದಲ್ಲಿ ಒಳ್ಳೆಯದಾಗಲಿದೆ, ಮಳೆ ಬೆಳೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಅಂಥೇಳಿ ಈ ಸತ್ಯವನ್ನು ತಿಳಿಸುತ್ತಾ, ಕೊನೆಯದಾಗಿ ನಿಮ್ಮ ಹೃದಯಕ್ಕೆ ಈ ವಿಚಾರಗಳನ್ನು ನನ್ನದಲ್ಲ, ಇದು ಶರಣರ ವಚನಗಳು. ಈ ವಚನಗಳಲ್ಲಿ ನಮ್ಮ ಅಕ್ಕ ಮಹಾದೇವಿ, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿ ಜೀವಂತವಾಗಿದ್ದಾರೆ ಅಂತೇಳಿ ನಂಬಿದ್ದೇನೆ ನಾನು. ಬಸವಣ್ಣನವರು ಜೀವಂತವಾಗಿದ್ದಾರೆ, ಅಲ್ಲಮ ಪ್ರಭುರವರು ಜೀವಂತವಾಗಿದ್ದಾರೆ, ಎಲ್ಲ ಶರಣರು ಈ ವಚನಗಳಲ್ಲಿ ಜೀವಂತವಾಗಿದ್ದಾರೆ. ನೀವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿರಿ ಅಂಥೇಳಿ ನಾನು ಕೊನೆಯದಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ಮತ್ತೊಮ್ಮೆ ಭಾರತ ಅಷ್ಟೇ ಅಲ್ಲ, ಈ ಮನುಷ್ಯರನ್ನು ಕಚ್ಚಾಡ್ತಕ್ಕಂಥದ್ದು, ನಾ ಬಡ ನೀ ಬಡ ಅಂತ ಹೇಳ್ಕೊಳ್ತಕ್ಕಂಥದ್ದು, ಯಾವುದೋ ಒಂದು ರಾಜಕೀಯ ವ್ಯವಸ್ಥೆ ಸಲುವಾಗಿ ಒಂದು ಸುಳ್ಳು ಗೊಳ್ಳು ಪಳ್ಳು ಹೊಳ್ಳು ವಿಚಾರಗಳನ್ನು ಜನರ ತಲೆಯಲ್ಲಿ ಹಾಕೋದು ಬಿಡಬೇಕು. ನೀವು ರಾಜಕಾರಣಿಗಳಾದವರು ಸಮಸ್ಯೆಗಳೇನವ ಮೊದಲು ಜನರಿಗೆ ಏನು ಅದನ್ನು ತಿಳಿಸ್ತಕ್ಕಂಥ ಆ ಕಾರ್ಯ ಮಾಡ್ತಕ್ಕಂಥ ಕಾರ್ಯದ ಮೂಲಕ ನೀವು ಕಾಂಪಿಟೇಷನ್ ಮಾಡಿ ಹೊರತಾಗಿ ಈ ದೇವರು ದೇಂಡ್ರು ಹೀಗೆ ಮಾಡ್ರೆ ಹಾಗಾಗ್ತಾ, ಮಾಡೋದು ಹೀಗಾಗ್ತಾ ಅಂತ ಹೇಳೋದಂತ ಬಿಡಬೇಕಂಥೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಧರ್ಮ ಬಹಳ ಸರಳವಾಗಿದೆ. ಈ ಮನುವಾದಿಗಳು, ಈ ಜಾತಿವಾದಿಗಳು, ಈ ಕುತಂತ್ರವಾದಿಗಳು, ಈ ಸ್ವಾರ್ಥಿಗಳು, ಈ ಷಡ್ಯಂತ್ರವಾದಿಗಳು, ಇವರು ಸುಳ್ಳು ಹೇಳಿ ಬದುಕತಕ್ಕಂಥ ವ್ಯವಸ್ಥೆ ಹೋಗುತ್ತದೆ ಅಲ್ಲ ಅಂಥೇಳಿ ಭಯ ಪಡುವುದರ ಮೂಲಕ ಬಸವ ಕಲ್ಯಾಣದಲ್ಲಿ ಅಜ್ಞಾನದ ಕಸವನ್ನು ಹಾಕಲು ಹೊರಟಿದ್ದಾರೆ. ಇದು ಬಸವ ಕಲ್ಯಾಣದ ಜನಗಳು ಒಂದು ವೇಳೆ ನೀವು ಹೀಗೆ ಥರ ಅವಕಾಶ ಕೊಟ್ಟರೆ, ಈ ನೂತನ ಅನುಭವ ಮಂಟಪ ಕಟ್ತಾ ಇದ್ದಾರಲ್ಲ, ಆ ಸತ್ಯಶರಣರ ವಿಚಾರ ಆಧಾರ ಮೇಲೆ ಇದು ಎಲ್ಲ ಸರಿಯಾಗಿ ರಕ್ಷಣೆ ಮಾಡಿದ್ದರೆ ನಮ್ಮ ಬಸವ ಕಲ್ಯಾಣ ಇಡೀ ಜಗತ್ತದಲ್ಲಿ ಒಂದು ಒಳ್ಳೆಯ ನಾಡಾಗುತ್ತದೆ. ಇಲ್ಲಿ ಜಗತ್ತಿನ ಜನರೆಲ್ಲರೂ ಬಂದೇ ಬರುತ್ತಾರೆ. ನೀವು ಆ ಥರ ಇಟ್ಕೊಳ್ಬೇಕಾದರೆ ಇಲ್ಲಿ ಮೂಢರೂಢಿ ಮೌಢ್ಯಗಳನ್ನು ಶರಣರ ಸ್ಥಳಗಳಿಂದ ಬಿತ್ತಲು ಅವಕಾಶ ಕೊಡಬಾರದು ಎಂದು ಮತ್ತೆ ನಾನು ವಿನಂತಿಸಿಕೊಳ್ಳುತ್ತಾ, ಬಸವ ಕಲ್ಯಾಣ ಅಂದರೆ ಇಲ್ಲಿಗೆ ಬಂದವರು ಮತ್ತೆ ಬರಬೇಕಂತೇಳಿ ಅವ್ರ ಮನಸ್ಸಾಗ್ಬೇಕು. ಅಂಥ ಜನಗಳು ನಾವು ಇಲ್ಲಿರ್ಬೇಕು. ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿ. 12ನೇ ಶತಮಾನದಲ್ಲಿ 770 ಜನ ಇದ್ದಾರಲ್ಲ, ಇತಿಹಾಸ ಇದೆಯಲ್ಲ, ಲಕ್ಷದ ಮೇಲೆ 96,000 ಜನ ಇದ್ದಾರಲ್ಲ ಕಲ್ಯಾಣದಲ್ಲಿ. ಅಷ್ಟು ಜನ ಮತ್ತೆ ಆಗುತ್ತಾರೆ. ಈ ವಿಶ್ವಾಸದೊಂದಿಗೆ ನಾನು ಮತ್ತೊಮ್ಮೆ
ಜಗತ್ತಿನ ಮಾನವರೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿಲಿಂದ, ಜಗತ್ತಿನ ಮೊದಲ ಪಾರ್ಲಿಮೆಂಟ್, ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.